ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ G20 ಶೃಂಗಸಭೆ ನಡೀತಾ ಇದೆ. ಇನ್ನು ಈ ಶೃಂಗಸಭೆಗೂ ಮೊದಲು ವಿಶ್ವ ನಾಯಕರ ಒಂದು ಗ್ರೂಪ್ ಫೋಟೋ ಸಹಜವಾಗಿ ವಾಡಿಕೆ ಅಂತ ಇತ್ತು. ಇನ್ನು ಗ್ರೂಪ್ ಫೋಟೋಗೆ ಪೋಸ್ ನೀಡಿದ್ರು ಜಾಗತಿಕ ನಾಯಕರು. ಜೊತೆಗೆ ಮೋದಿ ಹಾಗೆ ಜಿನ್ ಜಿನ್ಪಿಂಗ್ ಹಸ್ತಲಾಘವನ್ನ ನೀಡಿ ಶುಭಾಶಯವನ್ನ ಕೋರ್ಕೊಂಡ್ರು. ಇಬ್ರು ಕೂಡ ಆ ಫೋಟೋವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗೆ ಅನೌಪಚಾರಿಕವಾಗಿ ಬ್ರಿಕ್ಸ್ ನಾಯಕರ ಸಭೆ ಇತ್ತು. ಆ ಸಭೆಯಲ್ಲೂ ಕೂಡ ನಾಯಕರು ಮುಖಾಮುಖಿಯಾದ್ರು. ಭಾಷಣದ ಬಗ್ಗೆನೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಉಭಯ ನಾಯಕರು. ಅದರಲ್ಲೂ ಕೂಡ ಉಭಯ ನಾಯಕರ ಭಾಷಣದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಮೋದಿ ಉಗ್ರವಾದದ ವಿಚಾರವಾಗಿ ಮಾತನಾಡಿದಂತಹ ಭಾಷಣದ ವಿಚಾರ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅಲ್ಲಿ ಆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಮೋದಿ ಆಡಿದಂತಹ ಮಾತಿಗೆ. ಜೊತೆಗೆ ನಾಳಿನ G20 ಶೃಂಗಸಭೆಯ ಹಿನ್ನೆಲೆಯಲ್ಲಿ ಇವತ್ತು ಬ್ರಿಕ್ಸ್ ದೇಶಗಳ ಸಭೆ ಇತ್ತು. ಹ್ಯಾಂಬರ್ಗ್ನಲ್ಲಿ ಅನೌಪಚಾರಿಕ ಸಭೆ ಇದು ನಡೆದಿದ್ದು. ಸೊ ಇದನ್ನ ಅನೌಪಚಾರಿಕ ಸಭೆಯನ್ನ ಚೀನಾ ಏರ್ಪಡಿಸಿತ್ತು. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿದೇಶಾಂಗ ಇಲಾಖೆಯ ವಕ್ತಾರ ಗೋಪಾಲ ಬಾಗ್ಲೆ ಮಾಹಿತಿಯನ್ನು ನೀಡಿದ್ದಾರೆ. ಭಯೋತ್ಪಾದನೆ ನಿಗ್ರಹ ಕುರಿತಂತೆ ನರೇಂದ್ರ ಮೋದಿ ಭಾಷಣವನ್ನ ಮಾಡಿದ್ರು. ಹಾಗೆ ಭಾರತದ ನಿಲುವಿನ ಬಗ್ಗೆ ಚೀನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಭಾರತದ ಆರ್ಥಿಕ ಹಾಗೆ ಸಾಮಾಜಿಕ ಬೆಳವಣಿಗೆಯ ಬಗ್ಗೆಯೂ ಕೂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ ಶುಭ ಹಾರೈಸಿದ್ದಾರೆ ಜಿನ್ ಜಿನ್ಪಿಂಗ್ ಅಂತೇಳಿ ತಿಳಿದು ಬಂದಿದೆ. ತಮ್ಮ ಭಾಷಣದಲ್ಲಿ ಭಾರತಕ್ಕೆ ಅವರು ಶುಭ ಕೋರಿದ್ದಾರೆ ಚೀನಾ ಅಧ್ಯಕ್ಷ. ಹಾಗೆ ವಿದೇಶಾಂಗ ಇಲಾಖೆ ವಕ್ತಾರ ಗೋಪಾಲ ಬಾಗ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಗಡಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿದಿರುವಂಥ ಮಾಹಿತಿನೇ. ಪರೋಕ್ಷವಾಗಿ ನೀವು ಹಿಂದೆ ಹೋಗಿ ಈಗ ಭೂತಾನ್, ಭಾರತ ಹಾಗೆ ಚೀನಾದ ನಡುವಿನ ವಿವಾದಿತ ಪ್ರದೇಶದಿಂದ ಡೋಕ್ಲಾನ್ನಿಂದ ಹಿಂದೆ ಹೋಗಿ, ಇಲ್ಲ ಅಂತಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅನ್ನುವಂಥ ರೀತಿಯಲ್ಲಿ ಒಂದು ಕಡೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು G20 ಸಭೆಗೂ ಪೂರ್ವಭಾವಿಯಾಗಿ ನಡೆದಂತಹ ಸಭೆಯಲ್ಲಿ, ಅದು ಬ್ರಿಕ್ಸ್ ಸಭೆಯಲ್ಲಿ ಪರಸ್ಪರ ಹಸ್ತಲಾಘವ ಮಾಡ್ಕೊಂಡಿರೋದಾಗಿರ್ಬೋದು. ಜೊತೆಗೆ ಉಭಯ ನಾಯಕರು ಒಬ್ರಿಗೊಬ್ರು ಆಡಿದಂತಹ ಮಾತಿಗೆ ಶ್ಲಾಘನೆ ವ್ಯಕ್ತಪಡಿಸಿರೋದು ಇದೆಲ್ಲವೂ ಕೂಡ ಇವತ್ತು ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಾಗರಾಜ್ ದೀಕ್ಷಿತ್, ಈಗ ಒಂದು ಕಡೆ ಚೀನಾ ಬಹಳ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ, ಮತ್ತೊಂದು ಕಡೆ ಅದೇ ಚೀನಾದ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಮೋದಿ ಅವರ ವಿಚಾರವಾಗಿ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಭಾಷಣದ ವಿಚಾರವಾಗಿ, ಜೊತೆಗೆ ಭಾರತದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿಯೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿ ಇಬ್ಬಗೆ ನಿಲುವ ಇದು, ಏನ್ ಬೆಳವಣಿಗೆ ಆಗ್ತಾ ಇರಬಹುದು ಅಂತೇಳಿ ನಾವು ಊಹಿಸ್ಕೊಳ್ಬಹುದಾಗಿದೆ ಇಲ್ಲಿ ಅಂತ ಹೇಳಿ ನಾಗರಾಜ್ ದೀಕ್ಷಿತ್. ಹೌದು ಬಾಲ್ತೇಶ್, ಇಲ್ಲಿ ಏನಾಗಿದೆ, ಗೋಪಾಲ್ ಬಾಗ್ಲೆ ನಮ್ಮ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕ್ತಾರರು ಅವ್ರು ಹೇಳ್ತಾರೆ, ಬೈಲಾಟರಲ್ ಟಾಕ್ಸ್ಗಳು ಆಗಲ್ಲ ಅಂತಂದಿತ್ತು. ನಿಜವಾಗ್ಲೂ ದ್ವಿಪಕ್ಷೀಯ ಮಾತುಕತೆಗಳು ನಡೀದೇ ಹೋದ್ರು ಕೂಡ ಇನ್ಫಾರ್ಮಲ್ ಆಗಿ ಇಬ್ಬರು ನಾಯಕರುಗಳು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಅನ್ನುವಂತಹ ಮಾತು ಗೋಪಾಲ್ ಬಾಗ್ಲೆ ಅವರು ತಿಳಿಸ್ತಾರೆ. ಸಾಕಷ್ಟು ವಿಷಯಗಳ ಬಗ್ಗೆ ಅವರಿಬ್ರು ವಿಚಾರ ವಿನಿಮಯ ಮಾಡಿಕೊಂಡ್ರು, ಸಾಕಷ್ಟು ಹೊತ್ತು ಚರ್ಚೆ ನಡೆಸಿದ್ರು ಅಂತ ಹೇಳಿದ್ರೆ ವಿನಃ ಯಾವೆಲ್ಲ ವಿಷಯಗಳ ಬಗ್ಗೆ ಅವರಿಬ್ರು ಕೂಡ ಚರ್ಚೆ ನಡೆಸಿದ್ರು ಅನ್ನೋ ವಿಷಯವನ್ನ ಗೋಪಾಲ್ ಬಾಗ್ಲೆ ಅವ್ರು ಹೇಳೋಲ್ಲ. ಆದ್ರೆ ಒಂದು ವಿಷಯವನ್ನ ಹೇಳ್ತಾರೆ, ಅವರಿಬ್ಬರ ನಡುಮಧ್ಯದ ಆ ಮಾತುಕತೆಗಳು ತುಂಬಾ ಕ್ವಾರ್ಡಿಯಲ್ ಆಗಿತ್ತು, ತುಂಬಾ ಖುಷಿಯಿಂದ, ತುಂಬಾ ಸಂತೋಷದಿಂದ, ತುಂಬಾ ಒಂದು ಹಸನ್ಮುಖದಿಂದ ಇಬ್ರು ಕೂಡ ಶೇಕ್ ಹ್ಯಾಂಡ್ ಮಾಡ್ಕೊಂಡ್ರು, ಮತ್ತೆ ಇಬ್ರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಅಂತ ಹೇಳಿ ಬಾಗ್ಲೆ ಹೇಳ್ತಾರೆ. ಅಂದ್ರೆ ಅವರಿಬ್ಬರ ನಡು ಮಧ್ಯೆ ಏನು ಈ ಸಿಕ್ಕಿಂನ ಸ್ಟ್ಯಾಂಡ್ ಆಫ್ ಇದೆ, ಅದರ ಯಾವುದೇ ಛಾಯೆ ಅಲ್ಲಿ ಕಂಡು ಬರ್ಲಿಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಅದರ ಜೊತೆಯಲ್ಲಿಯೇ ಆ ಒಂದು ಬ್ರಿಕ್ಸ್ ನ ಪೂರ್ವಭಾವಿ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಯಾವೆಲ್ಲ ದೇಶಗಳು ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಾ ಇದೆ ಅಂತಹ ದೇಶಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿಯೇ ಚೀನಾದ ನೇತೃತ್ವದಲ್ಲಿ ಬ್ರಿಕ್ಸ್ ಸಭೆಗಳು ಈಗ ಬ್ರಿಕ್ಸ್ ನ ಅಧ್ಯಕ್ಷ ಚೀನಾ, ಹಾಗಾಗಿ ಚೀನಾದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ದೇಶಗಳು ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾ ಇದ್ದಾವೆ. ಇನ್ನಷ್ಟು ಪ್ರಗತಿಯನ್ನ ಸಾಧಿಸ್ಲಿ, ಮುಂದೆ ಬರ್ತಕ್ಕಂತಹ ಚೀನಾದಲ್ಲಿ ನಡೀತಕ್ಕಂತಹ ಬ್ರಿಕ್ಸ್ ಸಮಾವೇಶ ಯಶಸ್ವಿ ಆಗ್ಲಿ ಅಂತ ಹೇಳಿ ಇವರು ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಜಿನ್ಪಿಂಗ್ ಅವರು ಮಾತನಾಡ್ತಾ, ಭಾರತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಅಭಿವೃದ್ಧಿಯನ್ನ ಆರ್ಥಿಕ ವಲಯದಲ್ಲಿ ಹೊಂದಿದೆ ಅಂತ ಹೇಳಿ ಹೇಳ್ತಾರೆ. ಅದರ ಜೊತೆಯಲ್ಲಿ ಅವರು ಭಾರತ ಏನು ಟೆರರ್ ಅಂದ್ರೆ ಭಯೋತ್ಪಾದನೆಯ ವಿರುದ್ಧ ತಳೆದಿರ್ತಕ್ಕಂಥ ನಿಲುವನ್ನ ಶ್ಲಾಘಿಸ್ತಾರೆ. ಅಷ್ಟೇ ಅಲ್ಲ, ಭಯೋತ್ಪಾದನೆಯ ವಿರುದ್ಧ, ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಕ್ಕಂತಹ ದೇಶಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಏನು ಮೋದಿ ಹೇಳಿದ್ರೋ ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ. ಇದು ಒಂದು ರೀತಿಯ ಬೆಳವಣಿಗೆ ಅಂತ ಹೇಳ್ಬೇಕಾಗತ್ತೆ, ಒಂದು ರೀತಿಯ ಪಾಸಿಟಿವ್ ಬೆಳವಣಿಗೆ ಅಂತ ಹೇಳ್ಬೇಕಾಗತ್ತೆ. ಇದುವರೆಗೆ ಚೈನಾ ಏನ್ ಹೇಳ್ತಾ ಇತ್ತು, ಅಲ್ಲಿ ನಾವು ಮಾತುಕತೆ ಏನು ದ್ವಿಪಕ್ಷೀಯ ಮಾತುಕತೆ ನಡೆಯಲ್ಲ, ಅದಕ್ಕೆ ತಕ್ಕಂತ ವಾತಾವರಣ ಇಲ್ಲ ಅಂತ ಏನ್ ಹೇಳಿತ್ತೋ ಅದಕ್ಕೆ ವ್ಯತಿರಿಕ್ತವಾಗಿ ಅವರಿಬ್ರು ಕೂಡ ಮಾತುಕತೆ ನಡೆಸಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, G20 ಪೂರ್ವಭಾವಿಯಾಗಿ G20 ದೇಶಗಳ ಫ್ಯಾಮಿಲಿ ಅಂತ ಕರೀತಾರೆ, G20 ಫ್ಯಾಮಿಲಿ ಅಂತ ಕರೀತಾರೆ. ಆ ಎಲ್ಲ ದೇಶಗಳ ಮುಖ್ಯಸ್ಥರು ಒಂದು
ಫೋಟೋ ಶೂಟ್ಗೆ ಇದು ಕೊಟ್ಟಿದ್ದಾರೆ, ಪೋಸ್ ಕೊಟ್ಟಿದ್ದಾರೆ. ನಾವಲ್ಲಿ ನೋಡಬಹುದು ಆ ವಿಜುವಲ್ ನಲ್ಲಿ, ಆ ಫೋಟೋದಲ್ಲಿ ಜಿಂಗ್ಪಿಂಗ್ ಮತ್ತು ಮೋದಿ ಅಕ್ಕಪಕ್ಕದಲ್ಲಿ ನಿಂತಿರೋದನ್ನ ಗಮನಿಸಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ಚೀನಾದ ವಿದೇಶಾಂಗ ವ್ಯವಹಾರ ಇಲಾಖೆ ಹೇಳಿದ್ದಕ್ಕೂ ಚೀನಾ ಅಧ್ಯಕ್ಷರು ನಡ್ಕೊಳ್ತಾ ಇರೋದಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮಾಲ್ತೇಶ್. ಓಕೆ, ಧನ್ಯವಾದ ನಾಗರಾಜ್ ದೀಕ್ಷಿತ್.